ಯುಜಿಸಿ ನೆಟ್ ಯುಜಿಸಿ ನೆಟ್ನಲ್ಲಿ ಅರ್ಹತೆ ಪಡೆದು ಸಹಾಯಕ ಪ್ರಾಧ್ಯಾಪಕರಾಗಬೇಕು ಅನ್ನುವಂಥದ್ದು ಬಹುತೇಕ ಜನರ ಆಸೆ ಮತ್ತು ಕನಸು. ಯುಜಿಸಿ ನೆಟ್ಗೆ ಕ್ಷಣಗಣನೆ ಆರಂಭ ಆಗಿರುವ ಈ ಸಂದರ್ಭದಲ್ಲಿ ಯುಜಿಸಿ ನೆಟ್ ಅಂದರೆ ಏನು, ಯುಜಿಸಿ ನೆಟ್ಟನ್ನು ಯಾರು ಬರೀಬಹುದು, ಏನೆಲ್ಲ ಅರ್ಹತೆ ಬೇಕಾಗುತ್ತೆ, ಕ್ವಾಲಿಫೈ ಆಗೋದಕ್ಕೆ ಎಷ್ಟು ಅಂಕಗಳನ್ನು ಪಡಿಬೇಕಾಗುತ್ತೆ, ಸಿಲೆಬಸ್ ಏನಿರುತ್ತೆ, ಹೇಗೆ ಅರ್ಜಿನ ಸಲ್ಲಿಸಬೇಕು, ಎಷ್ಟು ಅಂಕಗಳಿರುತ್ತೆ, ಎಕ್ಸಾಮ್ ಯಾವ ಮಾದರಿನಲ್ಲಿರುತ್ತೆ ಇತ್ಯಾದಿ ಸಾಕಷ್ಟು ಸಹಜ ಗೊಂದಲಗಳು ಯುಜಿಸಿ ನೆಟ್ಟನ್ನು ಫೇಸ್ ಮಾಡಬೇಕು ಅಂದ್ಕೊಂಡಿರುವಂತಹ ಅಭ್ಯರ್ಥಿಗಳಿಗಿರ್ತವೆ. ನನ್ನನ್ನು ಒಳಗೊಂಡಂತೆ ಯುಜಿಸಿ ನೆಟ್ಗೆ ತಯಾರಿ ನಡೆಸ್ತಾ ಇರುವಂತಹ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಯುಜಿಸಿ ನೆಟ್ನ ಕುರಿತಾದ ಸಮಗ್ರ ಮಾಹಿತಿಯನ್ನ, ಹಾಗೆ ಕೆಲವೊಂದಷ್ಟು ಅಧ್ಯಯನ ವಿಧಾನದ ಮಾದರಿಗಳನ್ನ, ಹಾಗೆ ಸಿಲೆಬಸ್ ಅನ್ನು ಒಳಗೊಂಡಂತಹ ಪ್ರಮುಖ ಮಾಹಿತಿಯನ್ನ ಈ ವಿಡಿಯೋದ ಮೂಲಕ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ. ನಾನು ಮೃತ್ಯುಂಜಯ್ ಕಪೂರ್. ವೆಲ್ಕಮ್ ಬ್ಯಾಕ್ ಟು ಎಜು ನೀಡ್ಸ್. ಅಂಡ್ ಈ ವಿಡಿಯೋ ಕಂಪ್ಲೀಟ್ ಆಗಿ ಯುಜಿಸಿ ನೆಟ್ ಆಸ್ಪಿರೆಂಟ್ಸಿಗೆ ಅಂತಾನೆ ಮಾಡಿರುವಂಥದ್ದು. ಸೊ ಕಂಪ್ಲೀಟ್ ಆಗಿ ಯುಜಿಸಿ ನೆಟ್, JRF ಮತ್ತೆ PhD ಗೆ ಸಂಬಂಧಪಟ್ಟಂತೆ A to Z ಯುಜಿಸಿ ನೆಟ್ ಅಂದ್ರೆ ಏನು, ಅಲ್ಲಿಂದ ಹಿಡ್ಕೊಂಡು ಕ್ವಾಲಿಫೈ ಆಗೋ ತನಕ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳುವವರೆಗೂ ಏನೇನು ಪ್ರೊಸೆಸ್ ಇರುತ್ತೆ ಅನ್ನುವಂಥ ಕಂಪ್ಲೀಟ್ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಆದ್ಮೇಲೆ ಮೊದಲಿಗೆ ನಾವು ಯುಜಿಸಿ ನೆಟ್ ಅಂದ್ರೆ ಏನು, ಯಾರಿಗಿದು ಕಡ್ಡಾಯ ಇರುತ್ತೆ, ಯಾರಿದನ್ನ ನಡೆಸ್ತಾರೆ, ಹೇಗೆ ನಡೆಸ್ತಾರೆ ಅನ್ನುವಂಥ ಮಾಹಿತಿನ ತಿಳ್ಬೇಕಾಗತ್ತೆ. ನೆಟ್ ಅಂತಂದ್ರೆ ಈಗಾಗಲೇ ನಿಮಗೆ ಯುಜಿಸಿ ಅಂದ್ರೆ ಗೊತ್ತಿದೆ, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್, ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಅಂತ ಹೇಳಿ ಭಾರತದಲ್ಲಿ ವಿಶ್ವವಿದ್ಯಾಲಯಗಳನ್ನ ನಿಯಂತ್ರಿಸುವಂತಹ ಒಂದು ಸಂಸ್ಥೆ. ಇನ್ನು ಯುಜಿಸಿ ನಡೆಸುವಂತಹ ಪರೀಕ್ಷೆ ಅದು ನೆಟ್ ಅಂತಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ, ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ. ಭಾರತದಾದ್ಯಂತ ನೀವೇನಾದರೂ ಸಹಾಯಕ ಪ್ರಾಧ್ಯಾಪಕರಾಗಬೇಕು ಅಂತ ಅನ್ಕೊಂಡ್ರೆ, PhD ಅನ್ನ ಮಾಡಬೇಕು ಅಂತ ಅನ್ಕೊಂಡ್ರೆ, ಸೊ ನೀವು JRF ನಲ್ಲಿ ಕ್ವಾಲಿಫೈ ಆಗಬೇಕು ಅಂತ ಅನ್ಕೊಂಡ್ರೆ ನೀವು ನೆಟ್ ನಲ್ಲಿ ಅರ್ಹತೆ ಪಡೆಯುವಂಥದ್ದು ಅಗತ್ಯ ಆಗಿರುತ್ತೆ. ವಿಶೇಷವಾಗಿ ಸಹಾಯಕ ಪ್ರಾಧ್ಯಾಪಕರಾಗೋರು ನೆಟ್ ಅಥವಾ ಸೆಟ್ ನಲ್ಲಿ ಅರ್ಹತೆಯನ್ನು ಕಂಪಲ್ಸರಿಯಾಗಿ ಪಡ್ಕೊಂಡಿರಬೇಕು ಅನ್ನುವಂತಹ ನಿಯಮ ಇದೆ. ಇದರ್ ನೆಟ್ ಸೆಟ್ ಆರ್ PhD ಅನ್ನುವಂತಹ ನಿಯಮ ಇದೆ. ಸೊ ನೀವು ವಿಶೇಷವಾಗಿ ನೆಟ್ ನಲ್ಲಿ ಅರ್ಹತೆ ಪಡಿಬೇಕು ಅಂತಂದ್ರೆ ಈ ಮಾಹಿತಿ ನಿಮಗೆ ಖಂಡಿತವಾಗಿಯೂ ಸಹಾಯಕಾರಿಯಾಗಬಲ್ಲದು. ಈಗ ಸಾಮಾನ್ಯವಾಗಿ ನಾವು ಶಿಕ್ಷಕರಾಗಬೇಕು ಅಂದ್ರೆ TET ನ ಬರೆದ ನಂತರ CET ನ ಬರೆದು ಹೆಂಗೆ ಟೀಚರ್ ಆಗ್ತೀವಿ, ಸೊ ಹಂಗೆ ಶಿಕ್ಷಕರಾಗೋದಕ್ಕೆ TET ಹೆಂಗೋ ಹಾಗೆ ಪ್ರೊಫೆಸರ್ ಆಗೋದಕ್ಕೆ ನೆಟ್ ಅನ್ನ ಅಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಇದು ಜಸ್ಟ್ ಒಂದು ಎಲಿಜಿಬಿಲಿಟಿ ಟೆಸ್ಟ್ ಮಾತ್ರ. ಅಂದ್ರೆ ನಾವು ಆ ಹುದ್ದೆಗೆ ಅರ್ಹರಿದ್ದೀವಿ ಅಂತ. ನಾವು ನೆಟ್ ಪಾಸ್ ಆಗ್ಬಿಟ್ರೆ ನಾವು ಪ್ರೊಫೆಸರೇ ಆಗ್ಬಿಡ್ತೀವಿ ಅಂತ ಅಲ್ಲ. ಇನ್ಫ್ಯಾಕ್ಟ್ ನಾವು ಪ್ರೊಫೆಸರ್ ಆಗೋದಕ್ಕೆ ಅರ್ಹರಿದ್ದೀವಿ. ನೆಟ್ ಅನ್ನ ಪಾಸ್ ಆದ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ನಂತರ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ನಮಗೆ ಅರ್ಹತೆ ಇರುತ್ತೆ. ಇನ್ನು ಭಾರತದಾದ್ಯಂತ ನೀವು ಯಾವುದೇ ಒಂದು ಯೂನಿವರ್ಸಿಟಿ ಇರಬಹುದು, ಯಾವುದೇ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಥವಾ ಇನ್ಸ್ಟಿಟ್ಯೂಟ್ ಇರ್ಬೋದು, ಅಥವಾ ಯಾವುದೇ ಕಾಲೇಜುಗಳಲ್ಲಿ, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ನೀವು ಬೋಧನೆ ಮಾಡಬೇಕು ಅಂತ ಅನ್ಕೊಳ್ತೀರಿ ಅಂದರೆ ನೀವು ನೆಟ್ನಲ್ಲಿ ಅರ್ಹತೆ ಪಡೆಯುವಂಥದ್ದು ಕಂಪಲ್ಸರಿ ಆಗಿರುತ್ತೆ. ಒಂದು ನೆಟ್ ಅಥವಾ ಸೆಟ್, ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ನಲ್ಲಾದರೂ ನೀವು ಅರ್ಹತೆ ಪಡ್ಕೊಂಡಿರಬೇಕು, ಅಥವಾ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ನಲ್ಲಾದರೂ ಅರ್ಹತೆಯನ್ನು ಪಡ್ಕೊಂಡಿರಬೇಕಾಗತ್ತೆ. ನಿಮ್ಮ ವಿಷಯಕ್ಕೆ ಅನುಸಾರವಾಗಿ ನೀವು ಆ ಒಂದು ಪರೀಕ್ಷೆಯನ್ನು ಎದುರಿಸಿ ನೀವಿಲ್ಲಿ ಅರ್ಹತೆಯನ್ನು ಪಡೆಯಬೇಕು. ಅದಕ್ಕೆ ಪೂರಕವಾಗಿ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ವರ್ಷಕ್ಕೆ 2 ಬಾರಿ ನಡೆಸ್ತಾ ಇದೆ. NAT ಅಂತ ಕರಿತೀವಿ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ಜೂನ್ ಮತ್ತು ಡಿಸೆಂಬರ್ ಆವೃತ್ತಿನಲ್ಲಿ ಈ ಒಂದು ನೆಟ್ ಪರೀಕ್ಷೆನ ಪ್ರತಿ ವರ್ಷ ಕೂಡ ನಡೆಸುತ್ತೆ. ವರ್ಷಕ್ಕೆ 2 ಬಾರಿ ನೀವು ನೆಟ್ಗೆ ಹಾಜರಾಗೋದಕ್ಕೆ ಅವಕಾಶ ಇದೆ, 2 ಬಾರಿ ಕ್ವಾಲಿಫೈ ಆಗೋದಕ್ಕೂ ಅವಕಾಶ ಇದೆ. ನಿಮ್ದು ಯಾವುದು ಹೈಯೆಸ್ಟ್ ಅಂಕಗಳಿರುತ್ತೆ ಆ ಅಂಕಗಳನ್ನ, ಲೇಟೆಸ್ಟ್ ಅಂಕಗಳನ್ನ ಇಲ್ಲಿ ಕನ್ಸಿಡರ್ ಮಾಡುವಂಥದ್ದು. ನ್ಯಾಟ್ ನಡೆಸುವಂತಹ ಈ ಒಂದು ಯುಜಿಸಿ ನೆಟ್ಗೆ ಜೂನ್ ಅಥವಾ ಡಿಸೆಂಬರ್ನಲ್ಲಿ ಹಾಜರಾಗಿ ಅರ್ಹತೆ ಪಡೆಯುವ ಎಲ್ಲ ಅವಕಾಶಗಳು ಕೂಡ ನಿಮಗೆ ಇರುತ್ತೆ. ಇನ್ನು ಯುಜಿಸಿ ನೆಟ್ ಅನ್ನು ಯಾರು ಬರೀಬಹುದು, ಅರ್ಹತೆಗಳೇನು ಅಂತ ನೋಡ್ತಾ ಹೋಗೋದಾದ್ರೆ, ಯಾವುದೇ ಸ್ನಾತಕೋತ್ತರ ಪದವಿಯನ್ನ ಪಡೆದಿರುವಂತಹವರು ಅಥವಾ ಯಾವುದೇ ಸ್ನಾತಕೋತ್ತರ ಪದವಿಗೆ ಪ್ರವೇಶ ಪಡೆದು ಅಧ್ಯಯನ ಮಾಡ್ತಾ ಇರುವಂತವರು, ಯಾವುದೇ ಒಂದು PG ನೀವು ಕಂಪ್ಲೀಟ್ ಮಾಡಿರಬಹುದು ಅಥವಾ ಈಗ ಅಡ್ಮಿಷನ್ ತಗೊಂಡು ಓದ್ತಾ ಇರುವಂತವರು, ನೀವು ಮಿನಿಮಮ್ 55% ಅಂಕಗಳನ್ನ ಪಡಿಬೇಕು ಅನ್ನುವಂತ ನಿಯಮ ಇದೆ ಜನರಲ್ ಮತ್ತೆ OBC ನವರಿಗೆ. ಇನ್ನುಳಿದಂತ ಬೇರೆ ಬೇರೆ ರಿಸರ್ವ್ಡ್ ಕ್ಯಾಟಗರಿ ಅವರಿಗೆ ಅವರು 50% ಅಂಕಗಳನ್ನು ಪಡ್ಕೊಂಡ್ರು ಕೂಡ ಸಾಕಾಗುತ್ತೆ. ಇನ್ಫ್ಯಾಕ್ಟ್ ಅನ್ರಿಸರ್ವ್ಡ್ ಇರುವಂತವರು ಮತ್ತೆ OBC ವಿದ್ಯಾರ್ಥಿಗಳು 55% ಅಂಕಗಳನ್ನು ಪಡ್ಕೊಳ್ಬೇಕು. ಸರಿ, ನಾನು ಈಗ MA ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ, ನಾನೀಗ ಪಾಸ್ ಆದ್ರೆ ನನ್ನ ಎಲಿಜಿಬಿಲಿಟಿಯನ್ನು ಕನ್ಸಿಡರ್ ಮಾಡ್ತಾರಾ? ಖಂಡಿತವಾಗಿಯೂ ನಿಮ್ಮ ಎಲಿಜಿಬಿಲಿಟಿಯನ್ನು ಕನ್ಸಿಡರ್ ಮಾಡ್ತಾರೆ. ನಿಮ್ಮ ಕೋರ್ಸ್ ಮುಗಿದ ನಂತರ, ನಿಮ್ಮ MA ಮುಗಿದ ನಂತರ ನೀವು ಕನಿಷ್ಠ ಅರ್ಹತೆಗಳನ್ನು ಪಡೆದಿದ್ದಲ್ಲಿ, ಅಂದ್ರೆ 55% ಅಂಕಗಳನ್ನು ಪಡ್ಕೊಂಡು ಪಾಸ್ ಆಗಿದ್ರೆ ನಿಮ್ಮ ಈ ನೆಟ್ ಎಲಿಜಿಬಿಲಿಟಿ ಮಾನ್ಯವಾಗುತ್ತೆ. ಒಂದು ವೇಳೆ ನೀವು 55% ಅಂಕಗಳನ್ನು ಪಡ್ಕೊಂಡು ತೇರ್ಗಡೆಯಾಗುವಲ್ಲಿ ವಿಫಲರಾದ್ರಿ, ಅರ್ಹತೆ ಪಡೆಯುವಲ್ಲಿ ವಿಫಲರಾದ್ರಿ ಅಂದ್ರೆ ನಿಮ್ಮ ಅರ್ಹತೆ ಅಲ್ಲಿಗೆ ರದ್ದಾಗುತ್ತೆ. ನೀವು ಮತ್ತೆ ಹೊಸ ಅಟೆಂಪ್ಟ್ ಅನ್ನ ತಗೊಳ್ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಯಾವುದೇ PG ಓದ್ತಾ ಇರಿ, ವೆದರ್ ಇಟ್ ಇಸ್ MA, MCom, MS
BSc, MBA, MCA ಯಾವುದೇ ಮಾಸ್ಟರ್ ಡಿಗ್ರಿ ಇರಬಹುದು, ಅಥವಾ ನೀವು 4 ವರ್ಷದ ಡಿಗ್ರಿಯನ್ನು ಪಾಸ್ ಮಾಡಿಕೊಂಡು ನೇರವಾಗಿ ನೀವು ನೆಟ್ಟನ್ನು ಫೇಸ್ ಮಾಡೋದಕ್ಕೂ ಅವಕಾಶ ಇರುತ್ತೆ. ಅಥವಾ ಏನು 4 ವರ್ಷ ಅಥವಾ 8 ಸೆಮಿಸ್ಟರ್ಗಳ ಕೋರ್ಸ್ಗಳಿದ್ದಾವೆ, ಅವುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಎಕ್ಸೆಪ್ಷನ್ಸ್ ಇದ್ದಾವೆ. ಆ ಎಕ್ಸೆಪ್ಷನ್ಸ್ನ ಅಡಿಯಲ್ಲಿ ನೀವು ಯಾವುದಾದ್ರೂ ಕೋರ್ಸ್ಗಳನ್ನು ಮಾಡಿದ್ರಿ ಅಂತಂದರೆ ನೀವು ನೆಟ್ ಪರೀಕ್ಷೆನ ಎದುರಿಸೋದಕ್ಕೆ ಅವಕಾಶ ಇರುತ್ತೆ. ಸಾಮಾನ್ಯವಾಗಿ PG ಮಾಡಿದಂಥವ್ರು ಅಂದರೆ ಈ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದವರು ಈ ಒಂದು ನೆಟ್ ಪರೀಕ್ಷೆನ ಎದುರಿಸುವಂಥದ್ದು ನಾವು ಗಮನಿಸ್ತಾ ಇದ್ವಿ. ಉದಾಹರಣೆಗೆ MA-ನಲ್ಲಿ ನೀವು ಇಂಗ್ಲೀಷ್ ಮಾಡಿರ್ಬಹುದು, ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿಕಲ್ ಸೈನ್ಸು, ಎಕನಾಮಿಕ್ಸು ಯಾವುದೇ ಇರಬಹುದು, ಅಥವಾ MSc-ನಲ್ಲಿ ಕೆಮಿಸ್ಟ್ರಿ ಇರ್ಬೋದು, ಬಯಾಲಜಿ, ಮ್ಯಾಥ್ಸು, ಫಿಸಿಕ್ಸ್ ಯಾವುದೇ ಇರ್ಬೋದು, ಅಥವಾ MCOM ಅಂದರೆ ಕಾಮರ್ಸ್ ಮಾಡಿದವರು ಇರ್ಬೋದು, ಯಾವುದೇ ಇರ್ಬೋದು. ಒಟ್ಟು ನೀವು 83ರಿಂದ 85 ವಿಷಯಗಳಿಗೆ ನೆಟ್ ಪರೀಕ್ಷೆಯನ್ನು ಬರೆಯೋದಕ್ಕೆ ಅರ್ಹತೆ ಇರುತ್ತೆ. ನಿಮ್ಮ ಸ್ಪೆಷಲೈಸೇಷನ್ಗೆ ಸಂಬಂಧಪಟ್ಟಂತೆ ನಿಮ್ದು ಯಾವುದು ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ ಅಥವಾ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರುತ್ತೆ, ಅದರ ಆಧಾರದ ಮೇಲೆ ನೀವು UGC ನೆಟ್ ಪರೀಕ್ಷೆನ ಬರೆಯೋದಕ್ಕೆ ಅರ್ಹತೆಯನ್ನು ಪಡ್ಕೊಂಡಿರ್ತೀರಿ. ಹಾಗೆಯೇ UGCಯ ಅಂಗೀಕೃತ ಒಂದೇನು ವಿಶ್ವವಿದ್ಯಾಲಯಗಳಿರ್ತವೆ ಅಥವಾ UGCಯ ನಾರ್ಮ್ಸ್ ಅಂಡರ್ನಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥ ಯೂನಿವರ್ಸಿಟೀಸ್ ಅಥವಾ ಡೀಮ್ಡ್ ಯೂನಿವರ್ಸಿಟೀಸ್ ಏನಿರ್ತವೆ ಅಥವಾ ಪ್ರೈವೇಟ್ ಯೂನಿವರ್ಸಿಟೀಸ್ ಏನಿರ್ತವೆ, ಆ ಒಂದು UGCಯ ನಿಯಮಾವಳಿಗಳ ಪ್ರಕಾರ ಸ್ಥಾಪಿಸಲ್ಪಟ್ಟಿರುವಂಥ ಯೂನಿವರ್ಸಿಟಿ ವ್ಯಾಪ್ತಿನಲ್ಲಿ ನೀವು PGನ ಓದಿ ಮುಗಿಸಿರಬೇಕು ಅಥವಾ ಓದ್ತಾ ಇರಬೇಕು. ಅಂದವರು ಮಾತ್ರ ಈ ಒಂದು UGC ನೆಟ್ಗೆ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ. ಸರಿ, ಈಗ ನಾನೀಗ MA ಫಸ್ಟ್ ಇಯರಲ್ಲಿ ಓದ್ತಾ ಇದ್ದೀನಿ, ಸೊ ನಾನು ಈಗಲೇ ಬರೀತೀನಿ, ನನಗೆ ಈಗಲೇ ಸರ್ಟಿಫಿಕೇಟ್ ಕೂಡ ಬೇಕು ಅಂದರೆ ಖಂಡಿತವಾಗಿಯೂ ಸಿಗೋದಿಲ್ಲ. ನೀವು ಬರೀರಿ, ಅರ್ಹತೆನ ತಗೊಳ್ರಿ, ಬಟ್ ಆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಒಂದು ಸಿಗುತ್ತೆ. ನೀವು ಕ್ವಾಲಿಫೈ ಆದಮೇಲೆ ಸರ್ಟಿಫಿಕೇಟನ್ನು ಕಂಪಲ್ಸರಿಯಾಗಿ ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ. ಅದನ್ನು ತಗೋಬೇಕು ಅಂದರೆ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿ, PG ಕಂಪ್ಲೀಟ್ ಆಗಿ ನಿಮ್ಮ ಈ ಒಂದು ಮಿನಿಮಮ್ ಎಲಿಜಿಬಿಲಿಟೀಸನ್ನು ನೀವು ಕ್ರಾಸ್ ಮಾಡಿರಲೇಬೇಕಾಗತ್ತೆ. ಇನ್ನು ಪರೀಕ್ಷಾ ವಿಧಾನ ಹೆಂಗಿರುತ್ತೆ, ಏನು ಪಠ್ಯಕ್ರಮ ಇರುತ್ತೆ, ಎಷ್ಟು ಅಂಕಗಳಿರ್ತವೆ, ನೆಗೆಟಿವ್ ಇರುತ್ತಾ, ಎಕ್ಸಾಮ್ ಹೆಂಗಿರುತ್ತೆ, ಎಷ್ಟು ಮಾರ್ಕ್ಸ್ ಇರ್ತವೆ ಇತ್ಯಾದಿಗಳನ್ನು ನೋಡ್ತಾ ಹೋಗೋದಾದ್ರೆ, ನೆಟ್ ಪರೀಕ್ಷೆನಲ್ಲಿ 2 ಪತ್ರಿಕೆಗಳಿರ್ತವೆ. ಸಾಮಾನ್ಯವಾಗಿ ನೀವು ಸೆಟ್ಟನ್ನು ಬರೆದಿದ್ದೀರಿ ಅಥವಾ ಸೆಟ್ಟನ್ನು ಬರೆದಿದ್ದೀರಿ ಅಂದರೆ ಸಿಮಿಲರ್ ಇರುತ್ತೆ. ಸೆಟ್ ಮತ್ತು 2 ಕೂಡ ಸಾಮ್ಯತೆಯಿಂದ ಕೂಡಿರುವಂಥದ್ದು. ನೆಟ್ ಪರೀಕ್ಷೆನಲ್ಲಿ 2 ಪೇಪರ್ ಇರ್ತವೆ. ಮೊದಲನೇದು ಜನರಲ್ ಪೇಪರ್ ಅಥವಾ ಸಾಮಾನ್ಯ ಪತ್ರಿಕೆ ಅಂತ ಕರಿತೀವಿ. ಎಲ್ಲರಿಗೂ ಕಂಪಲ್ಸರಿ, ಯಾರೆಲ್ಲ ನೆಟ್ಟಿಗೆ ಅಪ್ಲಿಕೇಶನ್ ಹಾಕ್ತೀವಲ್ಲ ಎಲ್ಲರೂ ಕಡ್ಡಾಯವಾಗಿ ನಾವು ಫಸ್ಟ್ ಪೇಪರ್ ಅಥವಾ ಈ ಒಂದು ಸಾಮಾನ್ಯ ಪತ್ರಿಕೆ ಅಥವಾ ಜನರಲ್ ಪೇಪರನ್ನು ಬರೀಲೇಬೇಕಾಗುತ್ತೆ. ಪತ್ರಿಕೆ ಒಂದು ಏನನ್ನು ಒಳಗೊಂಡಿರುತ್ತೆ, ಟೀಚಿಂಗ್, ರಿಸರ್ಚ್ ಆ್ಯಂಡ್ ಆಪ್ಟಿಟ್ಯೂಡ್ಗಳನ್ನು ಇದು ಒಳಗೊಂಡಿರುತ್ತೆ. ಒಟ್ಟು ಇಲ್ಲಿ 10 ಘಟಕಗಳಿರ್ತವೆ. ಕಮ್ಯುನಿಕೇಷನ್ ಆಧಾರದ ಮೇಲೆ, ಹೈಯರ್ ಎಜುಕೇಷನ್ ಆಧಾರದ ಮೇಲೆ, ರಿಸರ್ಚ್ ಇರಬಹುದು, ಮೆಥಡಾಲಜಿ ಇರಬಹುದು, ಆಮೇಲೆ ರೀಸನಿಂಗು, ಆಪ್ಟಿಟ್ಯೂಡು ಇತ್ಯಾದಿ ಏನು 10 ಬೇರೆ ಬೇರೆ ಯೂನಿಟ್ಗಳ ಆಧಾರದ ಮೇಲೆ ಮೊದಲ ಪೇಪರ್ ಇರುತ್ತೆ, ಎಲ್ಲರಿಗೂ ಕೂಡ ಕಡ್ಡಾಯವಾಗಿರುತ್ತೆ. ಇನ್ನು 2ನೇ ಪೇಪರು ಅದು ನಿರ್ದಿಷ್ಟ ಪತ್ರಿಕೆ, ಸಬ್ಜೆಕ್ಟ್ ಸ್ಪೆಸಿಫಿಕ್ ಆರ್ ಆಪ್ಷನಲ್ ಪೇಪರ್ ಅಂತ ಕರಿತೀವಿ. ಉದಾಹರಣೆಗೆ ನೀವು MA ಹಿಸ್ಟ್ರಿ ಮಾಡಿದಿರಿ ಅಂದರೆ ಹಿಸ್ಟ್ರಿ ಪೇಪರ್ ಬರುತ್ತೆ, MSc ಬಯಾಲಜಿ ಮಾಡಿದ್ರಿ ಅಂದರೆ ಬಯಾಲಜಿ ಪೇಪರ್ ಬರುತ್ತೆ, MCOM ಮಾಡಿದ್ರಿ ಅಂದರೆ ನಿಮಗೆ ಕಾಮರ್ಸ್ ಪೇಪರ್ ಬರುತ್ತೆ, MA ಇಂಗ್ಲೀಷ್ ಮಾಡಿದರೆ ಇಂಗ್ಲೀಷ್ ಪೇಪರ್ ಬರುತ್ತೆ, ಅಥವಾ ಕನ್ನಡ MA ಮಾಡಿದಿರಿ ಅಂದರೆ ಕನ್ನಡ ಪೇಪರ್ ಬರುತ್ತೆ, ಮರಾಠಿ ಇದ್ರೆ ಮರಾಠಿ ಪೇಪರು. ಹಿಂಗೆ ನಿಮ್ಮ ಯಾವ ಸಬ್ಜೆಕ್ಟ್ ಸ್ಪೆಷಲೈಸೇಷನ್ ಇದೆ ಮಾಸ್ಟರ್ಸ್ನಲ್ಲಿ ಆ ಪತ್ರಿಕೆ ನಿಮಗೆ ಪೇಪರ್ 2 ಆಗಿರುತ್ತೆ. ಅದನ್ನು ನಾವು ಸಬ್ಜೆಕ್ಟ್ ಸ್ಪೆಸಿಫಿಕ್ ಅಥವಾ ಆಪ್ಷನಲ್ ಪೇಪರ್ ಅಂತ ಕರಿತೀವಿ. ಆದಮೇಲೆ ಈ ನೆಟ್ ಎಕ್ಸಾಮ್ ಆನ್ಲೈನ್ ಮೂಲಕ ನಡೆಯುತ್ತೆ. CBT ಮಾದರಿಯಲ್ಲಿ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಧಾರದ ಮೇಲೆ ಈ ಒಂದು ಪರೀಕ್ಷೆ ನಡೆಯುತ್ತೆ. ಆಫ್ಲೈನ್ ಅಂದರೆ ಭೌತಿಕವಾಗಿ ಪರೀಕ್ಷೆ ನಡೆಯುವುದಿಲ್ಲ. ಪೆನ್ ಪೇಪರ್ ಆಧಾರದ ಮೇಲೆ ಈ ಒಂದು ಪರೀಕ್ಷೆ ನಡೆಯುವುದಿಲ್ಲ. ಇದು ಆನ್ಲೈನ್ ಮೂಲಕ ನಡೆಯುವಂಥ ಒಂದು ಪರೀಕ್ಷೆ CBT ಆಧಾರದ ಮೇಲೆ ನಡೆಯುತ್ತೆ. ಇನ್ನು ಪೇಪರ್ 1 ಅಥವಾ ಪತ್ರಿಕೆ 1ರಲ್ಲಿ 50 ಪ್ರಶ್ನೆಗಳಿರ್ತವೆ. ನಾ ಈಗಾಗಲೇ ಹೇಳಿದೆ ನಿಮಗೆ 10 ಯೂನಿಟ್ಗಳು, ಒಂದೊಂದು ಯೂನಿಟ್ ಮೇಲೆ 5 ಪ್ರಶ್ನೆಗಳು ಬರ್ತವೆ. ಒಂದು ಪ್ರಶ್ನೆಗೆ 2 ಅಂಕಗಳಿರ್ತವೆ. ಅಂದರೆ 50 ಪ್ರಶ್ನೆ 2 ಅಂಕಗಳು ಅಂದರೆ ಒಟ್ಟು 100 ಅಂಕಗಳಿರ್ತಾವೆ. ಇಲ್ಲಿ ಪೇಪರ್ 1 ಇದೆ, ಎಲ್ಲರಿಗೂ ಕೂಡ ಮ್ಯಾಂಡೇಟರಿ ಪೇಪರ್, ನೀವು ಕಂಪಲ್ಸರಿಯಾಗಿ ಬರೀಲೇಬೇಕಾಗುತ್ತೆ. ಒಟ್ಟು 50 ಪ್ರಶ್ನೆಗಳು 2 ಅಂಕಗಳು ಅಂದರೆ ಒಟ್ಟು 100 ಅಂಕಗಳು ಪೇಪರ್ 1 ಮೇಲೆ ಇರ್ತವೆ. ಇನ್ನು ಪೇಪರ್ 2ನಲ್ಲಿ 100 ಪ್ರಶ್ನೆಗಳಿರ್ತವೆ. ಅಗೇನ್ ಒಂದು ಪ್ರಶ್ನೆಗೆ 2 ಅಂಕಗಳು, ಸೊ ಒಟ್ಟು 200 ಅಂಕಗಳನ್ನು ನಾವು ಪತ್ರಿಕೆ 2ರಲ್ಲಿ ಗಮನಿಸ್ತೀವಿ. ಸೊ ಈ ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡನ್ನು ಕೂಡ ಬರೆಯೋದಕ್ಕೆ ನಮಗೆ 180 ನಿಮಿಷಗಳ ಕಾಲಾವಧಿಯನ್ನು ಕೊಡ್ತಾರೆ. ನಡುವೆ ಯಾವುದೇ ಬ್ರೇಕ್ ಡೌನ್ ಇರಂಗಿಲ್ಲ, ಯಾವುದೇ ಬ್ರೇಕ್ ಅನ್ನು ಕೂಡ ಕೊಡಲ್ಲ. 10 ಗಂಟೆ ನೀವು ಒಳಗೆ ಹೋದ್ರೆ ಅಂದರೆ 1 ಗಂಟೆ ತನಕ ಕೂಡ ನೀವು ಪರೀಕ್ಷೆನ ಬರಿಬೇಕಾಗುತ್ತೆ. ಒಟ್ಟು 3 ಗಂಟೆಗಳ ಕಾಲಾವಕಾಶ ಈ ಒಂದು ನೆಟ್ ಪರೀಕ್ಷೆನ ಬರೆಯೋದಕ್ಕೆ ಇರುತ್ತೆ. ಜೊತೆಗೆ ನೆಗೆಟಿವ್ ಅಂಕಗಳು ಇಲ್ಲಿ ಇರೋದಿಲ್ಲ. ಕೆಸೆಟ್ ಆಗಲಿ, TET ಆಗಲಿ, ನೆಟ್ನಲ್ಲಾಗಲಿ ನೆಗೆಟಿವ್ ಅಂಕಗಳು ಇರೋದಿಲ್ಲ. ನೋ ನೆಗೆಟಿವ್ ಮಾರ್ಕಿಂಗ್. ಇಲ್ಲಿ ಯಾವುದೇ ನಿಮ್ಮ ಋಣಾತ್ಮಕ ಅಂಕಗಳನ್ನು ಕಡಿಯುವುದಿಲ್ಲ. ಅಥವಾ ನೀವು ಸರಿ ಉತ್ತರ ಕೊಟ್ಟಿಲ್ಲ, ತಪ್ಪು ಉತ್ತರ ಕೊಟ್ಟಿದ್ದೀರಿ ಅಂತೇಳಿ ನಿಮ್ಮ ಸರಿ ಉತ್ತರದ 0.25 ಆಗಲಿ 0.33 ಆಗಲಿ ಅದನ್ನು ಇಲ್ಲಿ ಕಟ್ ಮಾಡೋದಿಲ್ಲ. ಹಾಗಾಗಿ ನೀವು
150 ಪ್ರಶ್ನೆಗಳು ಅಂದರೆ ಪೇಪರ್ 1ನ 50 ಪ್ರಶ್ನೆಗಳು, ಪೇಪರ್ 2ರ 100 ಪ್ರಶ್ನೆಗಳು, 150ಕ್ಕೆ 150 ಉತ್ತರ ಕೊಡೋದಕ್ಕೆ ಅವಕಾಶ ಇದೆ. ಆ ಅವಕಾಶವನ್ನು ನೀವೆಲ್ಲ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ನಾನು ವಿನಂತಿ ಕೂಡ ಮಾಡ್ತೀನಿ. ಬಿಕಾಸ್ ಎಲ್ಲೋ ಒಂದು ಕಡೆ ಮಾರ್ಕ್ಸ್ಗಳು ಕೈ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಇನ್ನೊಂದು ಎಲ್ಲೋ ಮಾರ್ಕ್ಸ್ ಮೋಸ್ಟ್ ಅಪ್ರೋಪ್ರಿಯೇಟ್ ಅಂತ ಅನಿಸುವಂಥ ಆಪ್ಷನನ್ನು ಚೂಸ್ ಮಾಡಿದಾಗ ಬಹುಶಃ ಅದು ನಮ್ಮ ಲಕ್ಕಿನಿಂದ ನಮಗೆ ಸರಿ ಉತ್ತರ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಒಟ್ಟು 50 + 100 ಅಂದರೆ 150 ಪ್ರಶ್ನೆಗಳು, 300 ಅಂಕಗಳು, 180 ನಿಮಿಷಗಳ ಕಾಲಾವಧಿ. 150 ಪ್ರಶ್ನೆಗಳು, 180 ನಿಮಿಷ, 300 ಮಾರ್ಕ್ಸ್. ಬಿಕಾಸ್ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ರೈಟ್. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ, ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇದು ಬಹು ಆಯ್ಕೆ ಆಧಾರಿತ ಪ್ರಶ್ನೆಯಾಗಿರುತ್ತೆ. ಇಲ್ಲಿ ಯಾವುದೇ ಥೇರಿ ಅಥವಾ ಡಿಸ್ಕ್ರಿಪ್ಟಿವ್ ಉತ್ತರಗಳನ್ನು ಬರೆಯೋದಕ್ಕೆ ನಮಗೆ ಅವಕಾಶ ಇರೋದಿಲ್ಲ. ಇನ್ನು ಯಾವ ಲ್ಯಾಂಗ್ವೇಜ್ನಲ್ಲಿ ಇರುತ್ತೆ ಪ್ರಶ್ನೆ ಪತ್ರಿಕೆ ಅಂದರೆ ಪೇಪರ್ 1 ಅಂದರೆ ಕಾಮನ್ ಪೇಪರ್ ಅಥವಾ ಜನರಲ್ ಪೇಪರ್ ಏನಿದೆ ಅದು ಇಂಗ್ಲೀಷ್ ಅಥವಾ ಹಿಂದಿನಲ್ಲಿ ಇರುತ್ತೆ, ಬೈಲಿಂಗ್ವಲ್ ಇರುತ್ತೆ. ಇಂಗ್ಲೀಷ್ ಅಥವಾ ಹಿಂದಿ ಮಾಧ್ಯಮದಲ್ಲಿ ಮಾತ್ರ ಇರುತ್ತೆ. ಕನ್ನಡವನ್ನು ಒಳಗೊಂಡಂತೆ ಯಾವುದೇ ಪ್ರಾದೇಶಿಕ ಭಾಷೆಯಲ್ಲಿ ಈ ಪ್ರಶ್ನೆ ಪತ್ರಿಕೆ ಲಭ್ಯವಿರುವುದಿಲ್ಲ. ಇನ್ನು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಭಾಷಾ ವಿಷಯಗಳನ್ನು ಹೊರತುಪಡಿಸಿ ಕನ್ನಡ ಇದ್ರೆ ಕನ್ನಡನೇ ಬರುತ್ತೆ, ಇಂಗ್ಲೀಷ್ ಇದ್ರೆ ಇಂಗ್ಲೀಷೇ ಬರುತ್ತೆ, ಹಿಂದಿ, ತಮಿಳು, ಮರಾಠಿ, ತೆಲುಗು ಏನಿದಾವೆ ಈ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳು ಮಾತ್ರ ಆಯಾ ಲ್ಯಾಂಗ್ವೇಜ್ನಲ್ಲಿ ಬರ್ತಾವೆ ಪೇಪರ್ 2 ಸ್ಪೆಸಿಫಿಕ್ನಲ್ಲಿ. ಅದನ್ನು ಹೊರತುಪಡಿಸಿ ಏನು ಕೋರ್ ಸಬ್ಜೆಕ್ಟ್ ಇದ್ದಾವೆ, ಫಿಸಿಕ್ಸ್ ಇರಲಿ, ಮ್ಯಾಥ್ಸ್ ಇರಲಿ, ಅಥವಾ ಕಂಪ್ಯೂಟರ್ ಸೈನ್ಸ್ ಇರಲಿ, ಅಥವಾ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸು, ಎಕನಾಮಿಕ್ಸು, ಇಂಥ ಏನು ಕೋರ್ ಸಬ್ಜೆಕ್ಟ್ಗಳು ಬರ್ತವೆ ಎಕ್ಸ್ಕ್ಲೂಡಿಂಗ್ ಲ್ಯಾಂಗ್ವೇಜ್ಗಳನ್ನು ಹೊರತುಪಡಿಸಿ ಅವುಗಳು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆನಲ್ಲೇ ಇರ್ತವೆ. ಅಲ್ಲಿ ಪ್ರಾದೇಶಿಕ ಭಾಷೆ ಇರೋದಿಲ್ಲ. ಪೇಪರ್ 1 ಇಂಗ್ಲೀಷ್, ಹಿಂದಿ ಇರುತ್ತೆ. ಪೇಪರ್ 2 ಲ್ಯಾಂಗ್ವೇಜ್ಗಳನ್ನು ಹೊರತುಪಡಿಸಿ ಇನ್ನುಳಿದ ವಿಷಯದ ಪೇಪರ್ಗಳು ಇಂಗ್ಲೀಷ್, ಹಿಂದಿನಲ್ಲೇ ಇರ್ತವೆ. ಭಾಷಾ ವಿಷಯಗಳು ಮಾತ್ರ ಆಯಾ ಭಾಷೆನಲ್ಲೇ ಇರ್ತವೆ. ಉದಾಹರಣೆಗೆ ಕನ್ನಡ ಇದ್ರೆ ಕನ್ನಡ, ಮರಾಠಿ ಇದ್ರೆ ಮರಾಠಿ, ಇಂಗ್ಲೀಷ್ ಇದ್ರೆ ಇಂಗ್ಲೀಷ್, ಈ ರೀತಿಯಾಗಿರುತ್ತೆ. ಇನ್ನು ಇದನ್ನು ಹೊರತುಪಡಿಸಿದ್ರೆ ಅರ್ಹತಾ ಮಾನದಂಡಗಳು, ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಏನಿದಾವೆ, ನಾವು ಎಷ್ಟು ಅಂಕಗಳನ್ನು ತಗೊಂಡ್ರೆ ಅಥವಾ ಯಾವ ಆಧಾರದ ಮೇಲೆ ಇಲ್ಲಿ ನಮಗೆ ಕ್ವಾಲಿಫೈ ಅಂತ ಅವರು ಡಿಕ್ಲೇರ್ ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ ಅವರೊಂದು ಮಿನಿಮಮ್ ಅಗ್ರಿಗೇಟ್ ಅಂತ ಸೆಟ್ ಮಾಡಿದ್ರೆ ಮಿನಿಮಮ್ 40% ಅಗ್ರಿಗೇಟನ್ನು ಅವರು ಕನ್ಸಿಡರ್ ಮಾಡ್ತಾರೆ. ಜೊತೆಗೆ ಟಾಪ್ ಅಗ್ರಿಗೇಟ್ ಸ್ಟೂಡೆಂಟ್ಸ್ ಏನಿರ್ತಾರೆ, ಟಾಪ್ ಪರ್ಫಾರ್ಮೆನ್ಸ್ ಮಾಡಿರುವಂಥ ಸ್ಟೂಡೆಂಟ್ಸು, ಅದರ ಆಧಾರದ ಮೇಲೆ ಇಲ್ಲಿ ಅವರು ಯಾರು ಕ್ವಾಲಿಫೈಡ್ ಅನ್ನೋದನ್ನ ಡಿಕ್ಲೇರ್ ಮಾಡ್ತಾರೆ. ಯಾರು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಕ್ವಾಲಿಫೈ ಆಗಿದ್ದಾರೆ, ಯಾರು PhD ಗೆ ಕ್ವಾಲಿಫೈ ಆಗಿದ್ದಾರೆ, ಯಾರು JRFಗೆ ಅಂದರೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ಗೆ ಯಾರು ಕ್ವಾಲಿಫೈ ಆಗಿದ್ದಾರೆ ಅನ್ನುವಂಥದ್ದನ್ನು ಇದರ ಆಧಾರದ ಮೇಲೆ ಅವರು ಡಿಕ್ಲೇರ್ ಮಾಡ್ತಾರೆ. ಸಾಮಾನ್ಯವಾಗಿ KCETನಲ್ಲಿ 6% ಪಾಸಿಂಗ್ ಅಂತ ಕೊಡ್ತಾರೆ, ಅಂದರೆ ಎಲಿಜಿಬಿಲಿಟಿ ಅಂತ ಕೊಡ್ತಾರೆ. ಸೊ ಅಷ್ಟು ಜನ ಪಾಸ್ ಆಗಿದ್ದಾರೆ ಅನ್ನುವಂಥ ಒಂದು ಕ್ರೈಟೀರಿಯಾ KCETನಲ್ಲಿದೆ. ನೆಟ್ನಲ್ಲೂ ಅದನ್ನೇ ಅನುಸರಿಸ್ತಾರೆ ಅಂತ ಹೇಳ್ತಾರೆ. ಬಟ್ ಸಾಮಾನ್ಯವಾಗಿ ಒಟ್ಟು ಟಾಪ್ ಪರ್ಫಾರ್ಮರ್ಸ್ ಏನಿರ್ತಾರೆ ಅದರ ಆಧಾರದ ಮೇಲೆ ಇಲ್ಲಿ ಒಂದು ಸಾರ್ಟ್ ಔಟ್ ಅನ್ನು ಮಾಡಿ ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ಯಾರು ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಇನ್ನು JRF ಅನ್ನು ಸಾಮಾನ್ಯವಾಗಿ 100ರಲ್ಲಿ ಒಬ್ಬರಿಗೆ ಕೊಡ್ತಾರೆ ಅನ್ನುವಂಥ ಮಾತಿದೆ. ಸೊ JRF ಅಂದರೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್. ಆಮೇಲೆ ನೀವೇನಾದರೂ ಕ್ವಾಲಿಫೈ ಆದರೆ ಅಂದರೆ PhD ಮಾಡೋದಕ್ಕೆ ನಿಮಗೆ ಈ UGC ಕಡೆಯಿಂದ ಫೆಲೋಶಿಪ್ ಕೂಡ ಬರುತ್ತೆ, ಹಣ ಕೂಡ ಬರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ನೀವು ನಿಮ್ಮ PhD ಅನ್ನು ಕೂಡ ಪರ್ಸ್ಯೂ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇನ್ನು ನಿಮ್ಮ ಅರ್ಹತೆ ಆಧಾರದ ಮೇಲೆ PhD, ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು JRFಗೆ ಅರ್ಹತೆಯನ್ನು ಕೊಡ್ತಾರೆ. ಒಟ್ಟು 3 ಇದಾವೆ, ಒಂದು PhD, ಒಂದು JRF, ಮತ್ತೊಂದು ಅಸಿಸ್ಟೆಂಟ್ ಪ್ರೊಫೆಸರ್ ಅಂತೇಳಿ. ಈ 3ಗಳಲ್ಲಿ ಯಾವುದು ನೀವು ಅರ್ಹತೆಯನ್ನು ಪಡ್ಕೊಳ್ತೀರಿ ನಿಮ್ಮ ಅಂಕಗಳ ಆಧಾರದ ಮೇಲೆ, ನೀವು ಎಷ್ಟು ಹೆಚ್ಚು ಅಂಕಗಳನ್ನು ಪಡ್ಕೋತೀರಿ ಅದರ ಆಧಾರದ ಮೇಲೆ ಇಲ್ಲಿ ನೀವು ಕ್ವಾಲಿಫೈ ಆಗೋದಕ್ಕೆ ಅವಕಾಶ ಇರುತ್ತೆ. ಸಾಮಾನ್ಯವಾಗಿ 300ಕ್ಕೆ 205, 10, 220 ತಗೊಂಡ್ರೆ ಅಂದರೆ ನೀವು JRF ಕ್ವಾಲಿಫೈ ಆಗ್ತೀರಿ, ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ಕ್ವಾಲಿಫೈ ಆಗ್ತೀರಿ. ಅಂದರೆ ಸಾಮಾನ್ಯವಾಗಿ ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡಿರುವಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಸೂಕ್ತ ಅವಕಾಶಗಳು ಸಿಗೋದನ್ನು ನಾವು ಗಮನಿಸ್ತೀವಿ. ಇನ್ನು ನೆಟ್ನಲ್ಲಿ ಅರ್ಹತೆ ಪಡ್ಕೊಂಡ್ವಿ ಅಂತಂದರೆ ನಾವು ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸೋದಕ್ಕೆ ಅರ್ಹತೆ ಸಿಗುತ್ತೆ ಹೊರತು ಅವಕಾಶ ಸಿಗೋದಿಲ್ಲ. ಇದು ನಾ ಆಗಲೇ ಹೇಳಿದೆ ನಿಮಗೆ, ಒಂದು ಅರ್ಹತಾ ಪರೀಕ್ಷೆ. ಇದರಲ್ಲಿ ಅರ್ಹತೆ ಪಡ್ಕೊಂಡ್ವಿ ಅಂದರೆ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ನಮಗೆ ಅರ್ಹತೆ ಸಿಗುತ್ತೆ, ಪ್ರೊಫೆಸರ್ ಆಗೋದಕ್ಕೆ ನಮಗೆ ಅವಕಾಶ ಸಿಗಂಗಿಲ್ಲ. ಅರ್ಹತೆ ಸಿಗುತ್ತೆ, ನಂತರ ನಾವು ಎಲ್ಲಾದರೂ ಒಂದು ಯಾವುದೇ ಪ್ರೈವೇಟ್ ಯೂನಿವರ್ಸಿಟಿ ಆಗಲಿ ಅಥವಾ ಗೌರ್ಮೆಂಟ್ ಯೂನಿವರ್ಸಿಟಿ ಆಗಲಿ, ಯಾವುದೇ ಹೈಯರ್ ಎಜುಕೇಷನ್ ಒಂದು ಇನ್ಸ್ಟಿಟ್ಯೂಷನ್ಸ್ ಆಗಲಿ, ಕಾಲೇಜಸ್ ಆಗಲಿ, ಅಲ್ಲಿ ನಾವು ಹೋಗಿ ಟೀಚ್ ಮಾಡೋದಕ್ಕೆ ಮಾತ್ರ ನಾವು ಎಲಿಜಿಬಲ್ ಇರ್ತೀವಿ. ನಂತರ CET ಬರುತ್ತೆ. ಇನ್ ಕೇಸ್ ನಾವು ಗೌರ್ಮೆಂಟ್ ಪ್ರೊಫೆಸರೇ ಆಗಬೇಕು ಅಂದರೆ ನೆಟ್ ಸೆಟ್ ಪಾಸ್ ಆದ ನಂತರ ನಾವು ಏನು ಬೇರೆ ಬೇರೆ ಆದಂತಹ ಕಾಲದಿಂದ ಕಾಲಕ್ಕೆ ನೋಟಿಫಿಕೇಶನ್ಸ್ ಆಗ್ತವೆ. ಆ ಸಂದರ್ಭದಲ್ಲಿ ಆ ಪರೀಕ್ಷೆಗಳನ್ನು ಎದುರಿಸಿ ಪಾಸ್ ಆಗಿ ಟಾಪ್ ಮೆರಿಟ್ ಬಂದು ನಂತರ ನಾವು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗೋದಕ್ಕೆ ನಮಗೆ ಅವಕಾಶಗಳು ಕೂಡ ಸಿಗ್ತಾ ಹೋಗ್ತವೆ. ಇನ್ನು ಇದನ್ನು ಹೊರತುಪಡಿಸಿ ಅರ್ಜಿ ಸಲ್ಲಿಸೋದು ಹೆಂಗೆ, ಯಾವಾಗ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಎಷ್ಟು ಫೀಸ್ ಇರುತ್ತೆ, ಯಾವ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನುವಂತಹ ಮತ್ತಷ್ಟು ಬೇಸಿಕ್ ಮಾಹಿತಿಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಅಧಿಸೂಚನೆಯ ನಂತರವಷ್ಟೇ ನಮಗೆ ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಯಾವುದೇ ಮ್ಯಾನ್ಯುವಲ್ ಅಪ್ಲಿಕೇಶನ್ಸ್ ಆಗಲಿ ಬೈ ಪೋಸ್ಟ್ ಆಗಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರಲ್ಲ.
ಕೇವಲ ಆನ್ಲೈನ್ ಮೂಲಕ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನಂತರ ಲಾಗಿನ್ ಆಗಿ ನಮ್ಮ ಎಲ್ಲ ವಿವರಗಳನ್ನು ಸರಿಯಾದ ಕ್ರಮಾಂಕದಲ್ಲಿ ಭರ್ತಿ ಮಾಡೋದರ ಮೂಲಕ ನಾವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಏನಾದರೂ ತಪ್ಪುಗಳಾದರೆ ಅಫ್ಕೋರ್ಸ್ ಎಡಿಟಿಂಗ್ ಅವಕಾಶ ಇರುತ್ತೆ. ಇನ್ಫ್ಯಾಕ್ಟ್ ಯಾವುದೇ ತಪ್ಪಿಲ್ಲದಂತೆ ನಾವು ಅರ್ಜಿಯನ್ನು ಭರ್ತಿ ಮಾಡೋದು ಬಹಳ ಸೂಕ್ತ. https://ugcnet.nta.ac.in ವೆಬ್ಸೈಟ್ನ ಮೂಲಕ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ವಿವರಗಳನ್ನು ಕೂಡ ನಾವು ಇದೇ ವೆಬ್ಸೈಟ್ನ ಮೂಲಕ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಡೋಂಟ್ ವರಿ, ನಾನು ಎಲ್ಲ PDF-ಗಳನ್ನು ಯೂನಿವರ್ಸಿಟಿ ಅಥವಾ ಈ ಒಂದು UGCಯ ವೆಬ್ಸೈಟನ್ನು, NTA ವೆಬ್ಸೈಟನ್ನು ಕಂಪ್ಲೀಟ್ ಆದಂತಹ ಒಂದು ಪ್ಯಾಕೇಜನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಂಪ್ಲೀಟ್ ಮಾಹಿತಿಯನ್ನು. ಸೊ ಅಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಮತ್ತಷ್ಟು ಮಾಹಿತಿನ ಕೂಡ ಪಡೆಯೋದಕ್ಕೆ ನಿಮಗೆ ನಂತರದಲ್ಲಿ ಅವಕಾಶ ಇರುತ್ತೆ. ಇನ್ನು ಜನರಲ್ ಅವರಿಗೆ ₹1,150 ಪರೀಕ್ಷಾ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. EWS ಮತ್ತು OBCನವರಿಗೆ ₹600 ನಿಗದಿಪಡಿಸಿದ್ದಾರೆ. SC ST ಮತ್ತು ಪರ್ಸನ್ ವಿತ್ ಡಿಸಬಿಲಿಟಿ ಅವರಿಗೆ ₹325 ನಿಗದಿಪಡಿಸಿರುವಂಥದ್ದು. ಸೊ ಇಷ್ಟು ಶುಲ್ಕ ವಿವರಗಳು. ಹಾಗೆಯೇ ಈಗಾಗಲೇ ಹೇಳಿದೆ ನಿಮಗೆ, ಇದು ಆನ್ಲೈನ್ ಮೂಲಕ ನಡೆಯುವಂಥ ಪರೀಕ್ಷೆ. ಪೆನ್ ಪೇಪರ್ ಆಧಾರದ ಮೇಲೆ ನಡೆಯೋಲ್ಲ, OMR ಆಧಾರದ ಮೇಲೆ ನಡೆಯೋಲ್ಲ. ಇದು ಆನ್ಲೈನ್ ಮೂಲಕ CBT ಮಾದರಿನಲ್ಲಿ ನಡೆಯುವಂತಹ ಒಂದು ಪರೀಕ್ಷೆ ಆಗಿರುತ್ತೆ. ಹಾಗಾಗಿ ನಾವು ಕಂಪಲ್ಸರಿಯಾಗಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಪರೀಕ್ಷೆಗೆ ಹಾಜರಾಗುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಕರ್ನಾಟಕದಲ್ಲಿ ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿದ್ದಾವೆ ಅಂತ ನೋಡ್ತಾ ಹೋಗೋದಾದರೆ, ಆದ್ಮೇಲೆ ಕರ್ನಾಟಕದಲ್ಲಿ ಬಳ್ಳಾರಿ, ಬೆಳಗಾವಿ, ಬೆಂಗಳೂರು, ಚಿಕ್ಕಮಗಳೂರು, ದಾವಣಗೆರೆ, ಧಾರವಾಡ, ಹಾಸನ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ತುಮಕೂರು ಮತ್ತು ಉಡುಪಿ ಇಷ್ಟು ಪರೀಕ್ಷಾ ಕೇಂದ್ರಗಳು ಕರ್ನಾಟಕದಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಭಾರತದಾದ್ಯಂತ ಸಾಕಷ್ಟು ಪರೀಕ್ಷಾ ಕೇಂದ್ರಗಳಿದ್ದಾವೆ. ವಿಶೇಷವಾಗಿ ನಾನು ನಿಮಗಿಲ್ಲೇ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಇದ್ದಾವೆ ಅನ್ನೋದನ್ನು ಮಾತ್ರ ಲಿಸ್ಟ್ ಡೌನ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಈ ಪರೀಕ್ಷಾ ಕೇಂದ್ರಗಳ ಪೈಕಿ ನೀವು ಯಾವುದಾದ್ರನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಸೊ UGC ನೆಟ್ ಅಂದರೆ ಏನು ಸಿಲೆಬಸ್ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ತಯಾರಿನ ನಡೆಸಲೇಬೇಕು ಅನ್ನೋದಾದರೆ ಒಂದಿಷ್ಟು ನೀವು ಇಲ್ಲಿ ಕಂಪಲ್ಸರಿಯಾಗಿ ಫಾಲೋ ಮಾಡಲೇಬೇಕಾಗುತ್ತೆ. ಹೆಂಗೆ ತಯಾರಿ ಮಾಡಬೇಕು ನಾವು? ಮೊದಲಿಗೆ ಇದಷ್ಟೇ ಅಲ್ಲ, ಕೇವಲ UGC ನೆಟ್ ಅಂತ ಹೇಳ್ತಾ ಇಲ್ಲ, ಯಾವುದೇ ಎಕ್ಸಾಮ್ ಆಗಲಿ ನಾವು ಫಸ್ಟ್ ಸಿಲೆಬಸನ್ನು ತಿಳ್ಕೊಳ್ಬೇಕಾಗುತ್ತೆ. ಸಿಲೆಬಸ್ನ ಆಳ ಅಗಲವನ್ನು ತಿಳ್ಕೊಂಡ್ರೆ ಮಾತ್ರ ನಾವು ಆ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ. ಸಿಲೆಬಸ್ಸೇ ಗೊತ್ತಿರಲಾರ್ದೆ ನಾವು ಪರೀಕ್ಷೆನ ಬರೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ 10 ಯೂನಿಟ್ಗಳು ಯಾವ್ಯಾವ್ದಿದ್ದಾವೆ, ಪೇಪರ್ 1ನಲ್ಲಿ, ಪೇಪರ್ 2ನಲ್ಲಿ ಯಾವ್ಯಾವ್ದಿದ್ದಾವೆ, ಯಾವ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ, ಕಠಿಣತೆಯ ಮಟ್ಟ ಹೆಂಗಿದೆ, ಲೆವೆಲ್ಸ್ ಹೇಗಿದ್ದಾವೆ, ಈಸಿ ಇದೆಯಾ, ಮೀಡಿಯಮ್ ಇದೆಯಾ, ಟಫ್ ಇದೆಯಾ, ಏನಿದೆ ಅನ್ನುವಂಥ ಅನಲೈಸನ್ನು ನಾವು ಮಾಡಿಕೊಳ್ಬೇಕು ಅಂದರೆ ಮೊದಲಿಗೆ ನಮಗೆ ಸಿಲೆಬಸ್ ಕಂಪ್ಲೀಟ್ ಆಗಿ ಗೊತ್ತಿರಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಕಲೆಕ್ಟ್ ಮಾಡಬೇಕು ಮತ್ತು ಅವುಗಳನ್ನು ಗ್ಲಾನ್ಸ್ ಮಾಡಲೇಬೇಕು. ಬಿಕಾಸ್ ಹಳೆಯ ಪ್ರಶ್ನೆ ಪತ್ರಿಕೆಗಳೇ ನಮಗೊಂಥರ ನೀಲನಕಾಶೆ ಇದ್ದಂಗೆ, ಬ್ಲೂ ಪ್ರಿಂಟ್ ಇದ್ದಂಗೆ. ಸೊ ಅವುಗಳನ್ನು ನೋಡಿದ್ವಿ ಅಂದರೆ ನಮಗೆ ಗೊತ್ತಾಗುತ್ತೆ ಏನು ಓದಬೇಕು, ಎಷ್ಟು ಓದಬೇಕು, ಹೆಂಗೆ ಓದಬೇಕು ಅಂತ ಹೇಳಿ. ಸುಮ್ಮನೆ ಎಲ್ಲವನ್ನ ಓದೋದಕ್ಕಿಂತ ಕಡಿಮೆ ಅವಧಿನಲ್ಲಿ ನಾವು ಪಾಸ್ ಮಾಡಬೇಕು, ಓದಬೇಕು ಅಂತಂದರೆ ಖಂಡಿತವಾಗಿಯೂ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳು, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಗಳು ಡೆಫಿನೆಟ್ಲಿ ನಮಗೆ ಹೆಲ್ಪ್ ಮಾಡ್ತವೆ. ಇನ್ನು ಒಂದು ಪ್ರಾಪರ್ ಆದಂತಹ ಪ್ಲ್ಯಾನ್ನ ಅವಶ್ಯಕತೆ ನಮಗಿರುತ್ತೆ. ಸೊ ಹಾಗಾಗಿ ನಾವು ಕೆಲಸ ಮಾಡ್ತಿರ್ಬೋದು ಅಥವಾ ಇನ್ನು ಸ್ಟಡೀಸ್ ಮಾಡ್ತಿರ್ಬೋದು ಅಥವಾ ಅದೆಲ್ಲವನ್ನ ಒಳಗೊಂಡಂತೆ ನಮ್ಮ ಕೆಲಸಕ್ಕೂ ತೊಂದರೆ ಆಗದಂತೆ, ನಮ್ಮ ಅಧ್ಯಯನಕ್ಕೂ ತೊಂದರೆ ಆಗದಂತೆ, ತೊಡಕಾಗದಂತೆ ಒಂದು ಪ್ರಾಪರ್ ವೆಲ್ ಪ್ಲ್ಯಾನ್ ಮಾಡಿಕೊಳ್ಬೇಕು. ಆ ಪ್ಲ್ಯಾನ್ನ ಪ್ರಕಾರ ಕನಿಷ್ಠ ಒಂದು 2 ಗಂಟೆ ನಾವು ಇದಕ್ಕೆ ಅಂತ ತೆಗೆದಿಟ್ಕೊಂಡ್ವಿ ಅಂದರೆ ಖಂಡಿತವಾಗಿಯೂ ಉತ್ತಮವಾಗಿ ತಯಾರಿಯನ್ನು ಮಾಡೋದಕ್ಕೆ ಕೂಡ ಅವಕಾಶ ಸಿಗುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್, ನಿಮ್ಮ ಐಚ್ಛಿಕ ವಿಷಯ ಏನಿರುತ್ತೆ ಅಂದರೆ ಈ ಒಂದು ಆಪ್ಷನಲ್ ಪೇಪರ್ ಅಥವಾ ಸ್ಪೆಸಿಫಿಕ್ ಸಬ್ಜೆಕ್ಟ್ ಅಂತ ಏನು ಕರಿತೀವಿ, ಅದರ ಬಗ್ಗೆ ಖಂಡಿತವಾಗಿಯೂ ಆಳವಾದ ಜ್ಞಾನವನ್ನು ನಿರೀಕ್ಷೆ ಮಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಿಕಾಸ್ ನಾವೀಗ ಮಾಸ್ಟರ್ಸ್, ಸೊ ಅಂದರೆ ಅಲ್ಲಿಗೆ ಮುಗಿತ ನಾವು ಓದುವಂಥ ಅಧ್ಯಯನದ ಒಂದು ಹಂತವನ್ನು ನಾವು ತಲುಪಿದ್ದೀವಿ ಅಂತಂದರೆ ಕಂಪ್ಲೀಟ್ ಆಗಿ ಆ ಒಂದು ಭಾಷೆ ಇರ್ಬೋದು ಅಥವಾ ಆ ಒಂದು ವಿಷಯದ ಸಂಪೂರ್ಣ ಆಳ ಮತ್ತು ಅಗಲಗಳನ್ನು ನಾವು ತಿಳ್ಕೊಂಡಿರಲೇಬೇಕಾಗತ್ತೆ. ಹಾಗಾಗಿ ಕಂಪ್ಲೀಟ್ ಆಗಿ ನಾವು ಅದರ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕೆ ನಿಮಗೆ ಕೋರ್ ಸಬ್ಜೆಕ್ಟ್ ಮೇಲೆ ಬೇರೆ ಬೇರೆ ಪಬ್ಲಿಕೇಶನ್ನ ಬುಕ್ಗಳು ಕೂಡ ಅವೈಲೇಬಲ್ ಇದ್ದಾವೆ. ಪೇಪರ್ 1, ಪೇಪರ್ 2ಗೂ ಕೂಡ ಉತ್ತಮ ಬುಕ್ಗಳ ಬಗ್ಗೆ ನಾನು ಮತ್ತೊಂದು ಸರಣಿ ವಿಡಿಯೋನ ಕೂಡ ಖಂಡಿತವಾಗಿಯೂ ಮಾಡ್ತೀನಿ. ಉತ್ತಮ ಬುಕ್ಗಳು ಹೇಗಿದ್ದಾವೆ, ಹಳೆಯ ಪ್ರಶ್ನೆ ಪತ್ರಿಕೆಗಳು ಹೇಗಿದ್ದಾವೆ, ಅವುಗಳನ್ನು ಸಾಲ್ವ್ ಮಾಡೋದು ಹೇಗೆ, ಏನು ಅಂತ ಖಂಡಿತವಾಗಿಯೂ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ಅದರ ಜೊತೆಗೆ ಸಮಯ ನಿರ್ವಹಣೆ ತುಂಬ ಮುಖ್ಯ. ನಾನು ಈಗಾಗಲೇ ಹೇಳಿದೆ, ನೀವೆಲ್ಲೋ ಕೆಲಸ ಮಾಡ್ತಿರಬಹುದು, ಎಲ್ಲೋ ಪ್ರೊಫೆಸರ್ ಆಗಿರ್ಬೋದು, ಎಲ್ಲೋ ಲೆಕ್ಚರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಅಥವಾ ಬೇರೊಂದು ಕಡೆ ಎಲ್ಲೋ ಏನೋ ವರ್ಕ್ ಮಾಡ್ತಿರಬಹುದು ಅಥವಾ ಬೇರೆ ಏನೋ ಸ್ಟಡಿ ಮಾಡ್ತಿರಬಹುದು. ಅದರ ಜೊತೆಗೆ ಪ್ಯಾರಲಲ್ ಆಗಿ ಇದನ್ನು ಕೂಡ ನಾವು ಹೇಗೆ ನಿಭಾಯಿಸಬೇಕು ಅನ್ನೋದಕ್ಕೆ ಒಂದು ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡಿಕೊಳ್ಳಿ. ಉತ್ತಮವಾದಂತಹ ಸಮಯ ನಿರ್ವಹಣೆ
ತತ್ವವನ್ನು ಅನುಸರಿಸಿಕೊಂಡು ಇದಕ್ಕೆ ಅಧ್ಯಯನ ಮಾಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಳ್ಳಿ. ಜೊತೆಗೆ ನಿರಂತರ ಅಪ್ಡೇಟ್ಸ್ಗಳ ಬಗ್ಗೆ ಕೂಡ ಮಾಹಿತಿ ಇರಲಿ. ಬಿಕಾಸ್ ಯಾವಾಗ ನೋಟಿಫಿಕೇಶನ್ ಬರುತ್ತೆ, ಯಾವಾಗ ಎಕ್ಸಾಮ್ ಇದೆ, ಹಾಗೆ ಯಾವ ಕರೆಕ್ಷನ್ಸಿಗೆ ಅವಕಾಶ ಕೊಡ್ತಾರೆ ಏನು ಅನ್ನುವಂಥದ್ದು. ಸೊ ಸಾಮಾನ್ಯವಾಗಿ ನಾನು ಈಗಾಗಲೇ ಹೇಳಿದ್ದೆ ನಿಮಗೆ ಜೂನ್ ಮತ್ತು ಡಿಸೆಂಬರ್ ಆವೃತ್ತಿಯಂತೆ 2 ವಾರ್ಷಿಕವಾಗಿ ನೆಟ್ ಪರೀಕ್ಷೆಗಳನ್ನು ನಡೆಸ್ತಾರೆ. ಅದೇ ಸಂದರ್ಭದಲ್ಲಿ ನಾವು ಇವುಗಳಿಗೆ ತಯಾರಿಯನ್ನು ಕೂಡ ನಡೆಸ್ಕೊಂಡು ಹಾಜರಾಗಬೇಕಾಗತ್ತೆ. ಬಹುಮುಖ್ಯ ಅಂಶಗಳನ್ನು ಒಂದು ಕಡೆ ಬರ್ಕೊಂಡು ಆಗಾಗ ರಿವಿಷನ್ ಅನ್ನು ಮಾಡ್ಕೊಳ್ಳಿ. ಯಾವುದು ನಿಮಗೆ ಟಫ್ ಅನ್ಸುತ್ತೆ, ಯಾವುದು ಕಾಂಪ್ಲಿಕೇಟೆಡ್ ಅನ್ಸುತ್ತೆ, ಯಾವುದು ಚಾಲೆಂಜಿಂಗ್ ಅಂತ ಅನ್ಸುತ್ತೆ, ಅವೆಲ್ಲವುಗಳಿಗೆ ಒಂದು ವಿಶೇಷ ಟೈಮ್ ಟೇಬಲ್ ಅನ್ನು ಮಾಡಿಕೊಂಡು ಹೆಚ್ಚುವರಿ ಸಮಯ ಅವಕಾಶವನ್ನು ಅದಕ್ಕೆ ಅಂತ ಮೀಸಲಿಡಿ ಖಂಡಿತವಾಗಿಯೂ ಒಳ್ಳೆಯ ರಿಸಲ್ಟ್ ಅನ್ನು ನೀವು ಪಡಿತೀರಿ. ಇನ್ನು ಇದರ ಪಠ್ಯಕ್ರಮ ಅಂದರೆ ಸಿಲೆಬಸ್ ಇರಬಹುದು, ವಿಷಯಗಳಿರಬಹುದು, ಹಾಗೆ ಸಂಪೂರ್ಣವಾಗಿ ಏನೇನು ಮಾಹಿತಿ ಇರುತ್ತೆ, ಗೈಡ್ಲೈನ್ಸ್ ಏನೇನು ಕೊಟ್ಟಿರ್ತಾರೆ, ಅರ್ಹತೆಗಳಿಗೆ ಸಂಬಂಧಪಟ್ಟಂತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಒಂದು PDF ಅನ್ನು ಹಾಕಿದ್ದೀನಿ. ಕಂಪ್ಲೀಟ್ ಆಗಿ ನಿಮಗೆ ಅರ್ಹತೆ ಇರಬಹುದು, ಪರೀಕ್ಷಾ ವಿಧಾನ, ಮಾದರಿಗಳ ಬಗ್ಗೆ, ವಿಷಯ, ಪಠ್ಯಕ್ರಮ, ಸಿಲೆಬಸ್ ರಿಲೇಟೆಡ್ ಕಂಪ್ಲೀಟ್ ಆಗಿ ಒಂದು ಮಾಹಿತಿ ಸಿಗುತ್ತೆ. ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಅದೆಲ್ಲವನ್ನ ಒಂದು ಬಾರಿ ಪೂರ್ಣವಾಗಿ ಸಂಪೂರ್ಣವಾಗಿ ಓದ್ಕೊಳ್ಳಿ, ಅಂದರೆ ನಿಮಗೊಂದು ಐಡಿಯಾ ಬರುತ್ತೆ. ಸೊ UGC ನೆಟ್ಗೆ ತಯಾರಿ ನಡೆಸಬೇಕು ಅನ್ನುವಂತಹ ನಿಮ್ಮ ಅಚಲವಾದ ದೃಢವಾದ ನಂಬಿಕೆಗೆ ಆತ್ಮವಿಶ್ವಾಸದ ಜೊತೆಗೆ ನಾನು ಕೂಡ ಎಷ್ಟಾಗುತ್ತೋ ಅಷ್ಟು ವಿಡಿಯೋಗಳ ಮೂಲಕ, ಸರಣಿಗಳ ಮೂಲಕ ನಿಮಗೆ ಮಾಹಿತಿಗಳನ್ನು ಖಂಡಿತವಾಗಿಯೂ ತಲುಪಿಸ್ತೀನಿ ಅಂತ ಹೇಳ್ತಾ, ಸೊ ಯಾರೆಲ್ಲ UGC ನೆಟ್ಗೆ ತಯಾರಿಯನ್ನು ನಡೆಸ್ತಾ ಇದ್ರೆ ನಿಮ್ಮೆಲ್ಲರಿಗೂ ಕೂಡ ವಿಶು ಆಲ್ ದ ಬೆಸ್ಟ್. ಒಳ್ಳೆಯ ಫಲಿತಾಂಶ ನಿಮಗೆ ಸಿಗಲಿ ಅಂತ ಆಶಿಸ್ತಾ, ವಿಡಿಯೋ ಉಪಯುಕ್ತಕಾರಿಯಾಗಿತ್ತು ಅಂದರೆ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೇ ಹಂಚಿಕೊಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ವಿಶು ಆಲ್ ದ ಬೆಸ್ಟ್.